ಸೈಲೆಂಟ್ ಸುನೀಲನ ಜೀವನದ ಬಗ್ಗೆ ಮಾಡ್ತಾ ಇರೋ ಸಿನಿಮಾದಲ್ಲಿ ಆತ ಯಾವ ತಪ್ಪನ್ನು ಮಾಡಿಲ್ಲ ಅಂತ ತೋರಿಸೋ ಪ್ರಯತ್ನ ನಡೀತಿದ್ಯಾ ಎಲ್ವೇ ಆ ಚಿತ್ರದಲ್ಲಿ ಆತ ಪಾತಕ ಲೋಕದಲ್ಲಿ ಮಾಡಿದ ಕೃತ್ಯಗಳ ಅಸಲಿ ರೂಪವನ್ನ ತೋರಿಸ್ತಾರ? ಇದು ಈಗ ಎಲ್ಲರ ಮುಂದಿರೋ ಪ್ರಶ್ನೆ. ಭೂಗತ ಜಗತ್ತಿನ ಪ್ರತಿಬಿಂಬವನ್ನ ಹೇಗಿದ್ಯೋ ಹಾಗೆ ಯಥಾವತ್ತಾಗಿ ತೋರಿಸೋ ಪ್ರಯತ್ನ ಮಾಡ್ತೀವಿ ಅಂತ ಚಿತ್ರತಂಡ ಹೇಳ್ತಿದೆ. ಸಿನಿಮಾದಲ್ಲಿ ಆತನೇ ನಾಯಕನಾಗಿ ನಟಿಸ್ತಿರೋದು ಇದೇ. ಅಗ್ನಿ ಶ್ರೀಧರ್ ಮತ್ತು ಸೂರಿ ಬೇರೆಯದ್ದೇ ತೆರೆದಾನ ಉದ್ದೇಶ ಇಟ್ಕೊಂಡು ಭೂಗತ ಜಗತ್ತಿನ ಪ್ರತಿಬಿಂಬದ ಹುಡುಕಾಟದಲ್ಲಿ ಇದ್ದಾರೆ. ಅಂದ್ರೆ ಮೂಕರಾಗಿ ಮಾಡಿಬಿಡ್ತಾರೆ. ಆ ಸೈಲೆನ್ಸ್ ಬರೀ ಒಬ್ಬ ಹುಡುಗನ ಸೇರಿದ್ದಲ್ಲ, ಇಡೀ ಭೂಗತ ಜಗತ್ತು. ಮತ್ತು ಈ ಭೂಗತ ಜಗತ್ತು ಅನ್ನೋದು ಈ ನನ್ನ ಇಂದಿನ ಸಿನಿಮಾಗಳನ್ನು ನೋಡಿದಿರಿ, ಈ ಸಿನಿಮಾದಲ್ಲಿ ನಿಮ್ಗೆ ಇನ್ನೂ ಹೆಚ್ಚು ಪ್ರಖರವಾಗಿ ಕಾಣುತ್ತೆ. ಭೂಗತ ಜಗತ್ತು ಕೇವಲ ರೌಡಿಗಳ ಜಗತ್ತಲ್ಲ, ಅಲ್ಲಿ ರಾಜಕಾರಣಿಗಳಿದ್ದಾರೆ, ಪೊಲೀಸಿದ್ದಾರೆ, ಮತ್ತು ವಕೀಲರಿದ್ದಾರೆ, ಮತ್ತು ಇತ್ತೀಚಿನ ವರ್ಷಗಳಲ್ಲಿ ಪತ್ರಕರ್ತರು ಇದ್ದಾರೆ. ಇವರೆಲ್ಲರೂ ಸೇರಿರೋ ಒಂದು ಮಿಶ್ರಣ. ಆ ಮಿಶ್ರಣದಲ್ಲಿ ಆಡ್ತಾ ಇರೋದು ಮಾತ್ರ ರೌಡಿಗಳಷ್ಟೇ. ಸೈಲೆಂಟ್ ಸುನಿಲ ತನ್ನ ಮೇಲಿದ್ದ ಎಲ್ಲ ಕೊಲೆ ಪ್ರಕರಣ ಮತ್ತು ದರೋಡೆ ಯತ್ನ ಪ್ರಕರಣಗಳಲ್ಲಿಯೂ ನಿರ್ದೋಷಿಯಾಗಿದ್ದಾನೆ. ಆದ್ರೆ ಆ ಪ್ರಕರಣಗಳ ತನಿಖೆ ಮತ್ತು ವಿಚಾರಣೆ ಇನ್ನೂ ಮುಂದುವರಿಯುತ್ತಿವೆ. ಸುಳ್ಳು ಕೊಲೆ ಕೇಸ್ಗಳನ್ನ ಸೈಲೆಂಟ್ ಸುನಿಲನ ತಲೆಗೆ ಕಟ್ಟಲಾಗಿದೆ ಅನ್ನೋ ಮಾತು ಕೂಡ ಇದೆ. ಚಿತ್ರತಂಡ ಹೇಳೋ ಪ್ರಕಾರ ಸುನಿಲನ ಮೇಲಿರೋ ಯಾವುದೇ ಕೊಲೆ ಕೇಸ್ಗಳಲ್ಲಿ ಆತ ಭಾಗಿಯಾಗೇ ಇಲ್ಲ. ಹಾಗಾಗಿ ನಾವು ಕೂಡ ಇಂಥವ್ನು ಬೇಡಪ್ಪ, ಇದು ಏನು ಈ ಹುಡುಗ ಅಂತೇಳಿ ದೂರ ಇಟ್ಟಿರ್ತೀವಿ. ಆದರೆ ನನಗೆ ಗೊತ್ತಾಗೋದು ಅವ್ರುಗಳು ಬಂದಾಗ ಗೊತ್ತಾಗತ್ತೆ, ಆ ಯಾವ ಕೇಸಲ್ಲೂ ಆತ ಪರೋಕ್ಷವಾಗಿ ಕೂಡ ಇರಲಿಲ್ಲ ಅಂತೇಳಿ. ಎಲ್ಲಿ ಏನೇ ಕೊಲೆ ನಡೀಲಿ ಫಿಕ್ಸ್ ಮಾಡಿ, ಎಲ್ಲಿ ಏನೇ ಕೊಲೆ ನಡೀಲಿ ಫಿಕ್ಸ್ ಮಾಡಿ ಅಂತ ಹೇಳಿ ಆ 4 ಕೋಲ್ಡ್ ಬ್ಲಡ್ ಕಿಲ್ಲಿಂಗಲ್ಲಿ ಫಿಕ್ಸ್ ಮಾಡ್ತಾರೆ. ಆ ಕೊಲೆ ಆದವರು ಗೊತ್ತಿಲ್ಲ, ಕೊಲೆ ಆದ ಹುಡುಗರ ಜೊತೆ ಈತ ಕೇಸಲ್ಲಿ ನಿಂತ್ಕೊಳ್ಳೋದಷ್ಟೇ. ಆತ ಇತನಿಯಪ್ಪ ಸಂಪರ್ಕ ಇರೋ ಹುಡುಗರು ಕೂಡ ಅಲ್ಲ. ಸಿನಿಮಾ ಮೂಲಕ ಸೈಲೆಂಟ್ ಸುನಿಲನ ಜೀವನವನ್ನ ಯಥಾವತ್ತಾಗಿ ಕ್ಯಾಮ್ರಾ ಮುಂದೆ ತರ್ತಿದ್ದೀವಿ ಅಂತ ಚಿತ್ರತಂಡ ಹೇಳ್ತಿದೆ. ಭೂಗತ ಲೋಕದಲ್ಲಿ ಸುನಿಲನ ಮೇಲೆ ಅಷ್ಟೆಲ್ಲ ಕೇಸ್ಗಳು ಬಿದ್ದಿದ್ರು ಸುನಿಲ ಯಾವುದೇ ತಪ್ಪು ಮಾಡಿಲ್ಲ ಅಂತಿದೆ ಚಿತ್ರತಂಡ. ಇನ್ನು ಸಿನಿಮಾದಲ್ಲಿ ಇದು ಹೇಗೆ ಬಿಂಬಿತವಾಗಲಿದೆ ಮತ್ತು ಅದು ಹೇಗೆ ವರ್ಕೌಟ್ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಈ ಸಿನಿಮಾ ಕೂಡ ವಿವಾದಕ್ಕೆ ಒಳಗಾಗುತ್ತಾ ಅನ್ನೋ ಅನುಮಾನ ಇದ್ದೇ ಇದೆ. ಯಾಕಂದ್ರೆ ಸುನಿಲ ಯಾವುದೇ ತಪ್ಪು ಮಾಡಿಲ್ಲ, ಪೊಲೀಸರು ಸುಮ್ನೆ ಸುಳ್ಳು ಕೇಸುಗಳನ್ನ ಆತನ ಮೇಲೆ ಹಾಕಿದ್ದಾರೆ ಅಂತ ಚಿತ್ರತಂಡ ಬೇರೆ ಹೇಳ್ತಿದೆ. ಮೇಲಾಗಿ ರೌಡಿ ಪಟ್ಟ ಇರೋ ಸುನಿಲನೇ ಆಕ್ಟಿಂಗ್ ಮಾಡ್ತಾ ಇದ್ದಾನೆ. ಹಾಗಾಗಿ ಈ ಸಿನಿಮಾ ವಿವಾದಕ್ಕೊಳಗಾಗುವ ಸಾಧ್ಯತೆಗಳು ಇಲ್ಲದಿಲ್ಲ. ಒಟ್ನಲ್ಲಿ ರೌಡಿಸಂ ಬಿಟ್ಟು ಏನಾದ್ರೂ ಮಾಡಬೇಕು ಅಂತ ಸುನೀಲ ಸಿನಿಮಾ ಕ್ಷೇತ್ರಕ್ಕೆ ಬಂದಿದ್ದಾನೆ. ರೌಡಿಸಂ ಸಿನಿಮಾಗಳೆಲ್ಲವೂ ಸಕ್ಸಸ್ ಆಗ್ತವೆ ಅನ್ನೋ ಫಾರ್ಮುಲಾ ಎಲ್ಲಾ ಕಾಲದಲ್ಲೂ ವರ್ಕೌಟ್ ಆಗಿಲ್ಲ. ಈ ಸಿನಿಮಾಗೆ ಪ್ರೇಕ್ಷಕರ ಕಡೆಯಿಂದ ಯಾವ ರೀತಿ ರೆಸ್ಪಾನ್ಸ್ ಸಿಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಷ್ಟೇ. ಇದಕ್ಕಿಂತ ಹೆಚ್ಚಾಗಿ ಪೊಲೀಸ್ ವಲಯ ಮತ್ತು ಪಾತಕ ಲೋಕ ಈ ಸಿನಿಮಾವನ್ನ ಹೇಗೆ ನೋಡುತ್ತೆ ಅನ್ನೋದನ್ನ ಕೂಡ ಕಾದು ನೋಡ್ಬೇಕಿದೆ. ಇದೇ ಈ ಹೊತ್ತಿನ ವಿಶೇಷ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.